ಏಪ್ರಿಲ್ ಅಂದ್ರೆ ಸಾಕು, ಆ ಹೊಸ ಫಿನಾನ್ಷಿಯಲ್ ಇಯರ್, ಹೊಸ ಟಾರ್ಗೆಟ್ ಅಂದ ನಾವೆಲ್ಲ ಒಂಥರ ಫಾಸ್ಟ್ ಫಾರ್ವರ್ಡ್ ಮೋಡ್ಗೆ ಹೋಗ್ತೀವಿ ಅಲ್ವಾ? ಖಂಡಿತ. ಪ್ರತಿಯೊಬ್ಬರಿಗೂ ಎಲ್ಲವೂ ಬೇಗ ಆಗ್ಬೇಕು ಅನ್ನೋ ಒಂದು ಆತುರ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ನಾವು ಆಕಾಶದ ಕಡೆಗೆ ನೋಡ್ದಾಗ ಗ್ರಹಗಳು ನಮ್ಗೆ ಬಾಸ್ ಸ್ವಲ್ಪ ಬ್ರೇಕ್ ಹಾಕಿ ನಿಧಾನವಾಗಿ ಹೆಜ್ಜೆ ಇಡಿ ಅಂತ ಹೇಳ್ತಿದ್ರೆ ಹೇಗಿರುತ್ತೆ? ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಆಕ್ಚುಲಿ. ಹೌದು. ಸೊ ಇಂದು ನಾವು ಈ ಆಳವಾದ ವಿಶ್ಲೇಷಣೆಯಲ್ಲಿ ಕೈಗೆತ್ತಿಕೊಂಡಿರುವ ವಿಷಯ ವಿಎಂಕೆ ಆಸ್ಟ್ರೋನ್ಯೂಮರಾಲಜಿ ಚಾನೆಲ್ ಒದಗಿಸಿರುವ ವೃಷಭ ರಾಶಿಯವರ 2026ರ ಏಪ್ರಿಲ್ ತಿಂಗಳ ಭವಿಷ್ಯ. ರೈಟ್. ಅಂದ್ರೆ ಮುಖ್ಯವಾಗಿ ಕೃತ್ತಿಕಾ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದವರ ವೃತ್ತಿ, ಹಣಕಾಸು ಮತ್ತು ಆರೋಗ್ಯದ ಮೇಲೆ ಈ ಗ್ರಹಗಳ ಓಡಾಟ ಹೇಗೆ ಪರಿಣಾಮ ಬೀರಲಿದೆ ಅನ್ನೋದನ್ನ ನಾವಿಂದು ಅರಿಯಲಿದ್ದೇವೆ. ಈ ನಿರ್ದಿಷ್ಟ ಅಧ್ಯಯನ ತುಂಬಾನೇ ವಿಶೇಷವಾಗಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದು ಕೇವಲ ಮೇಲ್ನೋಟದ ಭವಿಷ್ಯವಾಣಿಯಲ್ಲ. ಓಕೆ. ಬದಲಾಗಿ ಇದು ನಿಖರವಾದ ಪ್ಲಾನೆಟರಿ ಟ್ರಾನ್ಸಿಟ್ಸ್ ಅಂದ್ರೆ ಗ್ರಹಗಳ ಗೋಚಾರದ ಲೆಕ್ಕಾಚಾರಗಳನ್ನು ಆಧರಿಸಿದೆ. ಆಕಾಶದಲ್ಲಿ ನಡೆಯುವ ಗ್ರಹಗಳ ಪಲ್ಲಟಗಳು ನಮ್ಮ ದೈನಂದಿನ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇದು ವಿಶ್ಲೇಷಿಸುತ್ತೆ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಅಂದ್ರೆ ನಮ್ಮ ಇಂದಿನ ಗುರಿ ಅಥವಾ ಮಿಷನ್ ಏನಪ್ಪಾ ಅಂದ್ರೆ ಈ ಬದಲಾವಣೆಗಳೇನು ಮತ್ತು ಆ ಬದಲಾವಣೆಗಳ ಹಿಂದಿರುವ ಪ್ರಾಯೋಗಿಕ ಜೀವನ ಪಾಠಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು ಹೌದು. ಸೊ ಈ ಇಡೀ ವಿಶ್ಲೇಷಣೆಯ ಮೂಲ ಮಂತ್ರ ಏನಂದ್ರೆ ನಿಧಾನವೇ ಪ್ರಧಾನ, ಸ್ಲೋ ಅಂಡ್ ಸ್ಟೆಡಿ ವಿನ್ಸ್ ದ ರೇಸ್. ಹಾಗಾದ್ರೆ ಆಕಾಶದಲ್ಲಿ ಈ ಕಾಸ್ಮಿಕ್ ಸೆಟಪ್ ಹೇಗಿದೆ? ಗ್ರಹಗಳು ಯಾವ ರೀತಿಯಲ್ಲಿ ಜೋಡಣೆಯಾಗಿವೆ? ಇಲ್ಲಿರುವ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ ಗ್ರಹಗಳು ತಿಂಗಳ ಮಧ್ಯಭಾಗದಲ್ಲಿ ಹೇಗೆ ತಮ್ಮ ಸ್ಥಾನವನ್ನ ಬದಲಾಯಿಸ್ತವೆ ಅನ್ನೋದು. ಅಂದ್ರೆ ಶಿಫ್ಟ್ ಆಗುತ್ತಾ? ಎಕ್ಸಾಕ್ಟ್ಲಿ. ಮೊದಲಿಗೆ ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನನ್ನ ತೆಗೆದುಕೊಳ್ಳೋಣ. ಈ ರಾಶ್ಯಾಧಿಪತಿಯೇ ಏಪ್ರಿಲ್ 19ರವರೆಗೆ 12ನೇ ಮನೆಯಲ್ಲಿ ಇರ್ತಾನೆ. ಜ್ಯೋತಿಷ್ಯದಲ್ಲಿ 12ನೇ ಮನೆ ಅಂದ್ರೆ ಖರ್ಚು, ನಷ್ಟ ಅಥವಾ ಆಯಾಸದ ಸ್ಥಾನ. ಓಹೋ, ಸ್ಟಾರ್ಟಿಂಗ್ನಲ್ಲೇ ಆಯಾಸದ ಸ್ಥಾನ. ಆದ್ರೆ ಏಪ್ರಿಲ್ 20ರ ನಂತರ ಅದೇ ಶುಕ್ರ ಜನ್ಮರಾಶಿಗೆ ಅಂದ್ರೆ ವೃಷಭ ರಾಶಿಗೆ ಮರಳುತ್ತಾನೆ. ಇದರ ಜೊತೆಗೆ ನಾವು ಸೂರ್ಯನ ಚಲನೆಯನ್ನು ಗಮನಿಸಬೇಕು. ಓಕೆ, ಸೂರ್ಯನ ಪೊಸಿಷನ್ ಹೇಗಿದೆ? ಏಪ್ರಿಲ್ 13ರವರೆಗೆ ಸೂರ್ಯನು ಮೀನ ರಾಶಿಯಲ್ಲಿ ಅಂದ್ರೆ 11ನೇ ಮನೆಯಲ್ಲಿರ್ತಾನೆ. ನಿಮಗೆ ಗೊತ್ತಿರೋ ಹಾಗೆ 11ನೇ ಮನೆ ಅಂದ್ರೆ ಲಾಭದ ಸ್ಥಾನ. ರೈಟ್, ಲಾಭ. ಅಲ್ಲಿಂದ ಏಪ್ರಿಲ್ 14ರಂದು ಸೂರ್ಯ ಮೇಷರಾಶಿಗೆ ಅಂದ್ರೆ 12ನೇ ಮನೆಗೆ ಜಿಗಿಯುತ್ತಾನೆ. ಓ ಮೈ ಗಾಡ್, ಅಂದ್ರೆ ತಿಂಗಳ ಮಧ್ಯದಲ್ಲಿ ಪ್ರಮುಖ ಗ್ರಹಗಳು ಲಾಭದ ಮನೆಯಿಂದ ಖರ್ಚಿನ ಮನೆಗೆ ಮತ್ತು ಆಯಾಸದ ಮನೆಯಿಂದ ಸ್ವಂತ ಮನೆಗೆ ವಲಸೆ ಹೋಗ್ತಿವೆ. ಹೌದು, ಎಕ್ಸಾಕ್ಟ್ಲಿ ಅದೇ ಆಗ್ತಿರೋದು. ಜೊತೆಗೆ ಮೂಲಗಳ ಪ್ರಕಾರ 2ನೇ ಮನೆಯಾದ ಮಿಥುನದಲ್ಲಿ ಗುರು, 11ನೇ ಮನೆಯಾದ ಮೀನದಲ್ಲಿ ಶನಿ, 10ನೇ ಮನೆಯಾದ ಕುಂಭದಲ್ಲಿ ರಾಹು ಮತ್ತು 4ನೇ ಮನೆಯಾದ ಸಿಂಹರಾಶಿಯಲ್ಲಿ ಕೇತು ಇದ್ದಾರೆ. ಇವೆಲ್ಲವೂ ಒಟ್ಟಾಗಿ ನಮ್ಮ ಜೀವನದ ವೇಗವನ್ನು ಕಂಟ್ರೋಲ್ ಮಾಡ್ತಿವೆ ಅನ್ಸುತ್ತೆ. ಖಂಡಿತ. ಇದು ಅಕ್ಷರಶಃ ಒಂದು ಕಾರಿನ ಗೇರ್ ಬದಲಾಯಿಸಿದ ಹಾಗೆ. ತಿಂಗಳ ಮೊದಲಾರ್ಧದಲ್ಲಿ ಲಾಭದ ಕಡೆಗೆ ಇದ್ದ ಎನರ್ಜಿ ದ್ವಿತೀಯಾರ್ಧದಲ್ಲಿ ಆ ಲಾಭವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ಹೋರಾಟದ ಕಡೆಗೆ ತಿರುಗುತ್ತೆ. 12ನೇ ಮನೆಗೆ ಸೂರ್ಯನ ಪ್ರವೇಶವಾಗುತ್ತಿದ್ದಂತೆ ಶಕ್ತಿ ಮತ್ತು ಗಮನ ಬೇರೆಡೆಗೆ ವರ್ಗಾವಣೆಯಾಗುತ್ತೆ. ರಾಶಿಯಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಆರಂಭದಲ್ಲಿ ಒಂದು ರೀತಿಯ ಸುಸ್ತು, ವಿಳಂಬ ಇದ್ದೇ ಇರುತ್ತೆ. ಆಕ್ಚುಲಿ ಇದನ್ನ ನಾವು ಒಂದು ಮ್ಯಾರಥಾನ್ ಓಟಕ್ಕೆ ಹೋಲಿಸಬಹುದಲ್ವಾ? ಹೌದು, ಹೇಗೆ ಹೇಳ್ತೀರಾ? ನೋಡಿ, ಮ್ಯಾರಥಾನ್ ಓಟದಲ್ಲಿ ಮೊದಲ 15 ಕಿಲೋಮೀಟರ್ ಯಾರು ಫಾಸ್ಟಾಗಿ ಓಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಎನರ್ಜಿ ಉಳಿಸ್ಕೊಂಡು ಲಾಸ್ಟ್ ಲ್ಯಾಪಲ್ಲಿ ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೋ ಅನ್ನೋದು ಮುಖ್ಯ. ಖಂಡಿತ, ಹೌದು. ಈ ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಆ ಮ್ಯಾರಥಾನ್ನ ಮೊದಲ ಭಾಗ ಇದ್ದ ಹಾಗೆ. ತಮ್ಮ ಶಕ್ತಿಯನ್ನ ಕಾಯ್ದುಕೊಳ್ಬೇಕು, ತುಂಬಾ ನಿಧಾನವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಗುರಿ ಸಮೀಪಿಸುತ್ತಿದ್ದಂತೆ ಏಪ್ರಿಲ್ 20ರ ನಂತರ ರಾಶ್ಯಾಧಿಪತಿ ಶುಕ್ರ ಸ್ವಸ್ಥಾನಕ್ಕೆ ಬಂದಾಗ ಆ ಓಟಗಾರ ಸ್ಥಿರವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನುಗ್ಗಲು ಸಾಧ್ಯವಾಗುತ್ತೆ. ಅತ್ಯದ್ಭುತವಾದ ಹೋಲಿಕೆ ಇದು. ಇದೇ ಕಾನ್ಸೆಪ್ಟ್ ದೈನಂದಿನ ವೃತ್ತಿ ಮತ್ತು ವ್ಯಾಪಾರದ ಮೇಲೂ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಕರಿಯರ್ ವಿಚಾರದಲ್ಲಿ. ಹೌದು, ವೃತ್ತಿ ಜೀವನದಲ್ಲಿ ಶನಿಯ ಪ್ರಭಾವ ಇಲ್ಲಿ ಬಹಳ ಮುಖ್ಯ. ಶನಿ 11ನೇ ಮನೆಯಲ್ಲಿ ಅಂದ್ರೆ ಲಾಭಸ್ಥಾನದಲ್ಲಿ ಇದ್ದಾನೆ. ರೈಟ್. ಶನಿ ಯಾವತ್ತೂ ರಾತ್ರೋರಾತ್ರಿ ಯಶಸ್ಸು ಕೊಡುವ ಗ್ರಹ ಅಲ್ಲ. ಆತ ಶಿಸ್ತು ಮತ್ತು ಸಮಯದ ಪ್ರತೀಕ.
ಹಾಗಾಗಿ ಉದ್ಯೋಗಿಗಳಿಗೆ ತಾವು ಹಿಂದೆ ಪಟ್ಟ ಶ್ರಮಕ್ಕೆ ಈಗ ನಿಧಾನವಾಗಿ ಫಲ ಸಿಗಲು ಪ್ರಾರಂಭವಾಗುತ್ತೆ. ಅಂದ್ರೆ ಆ ನಿಧಾನವೇ ಪ್ರಧಾನ ಅನ್ನೋ ಥೀಮಿಲಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಎಕ್ಸಾಕ್ಟ್ಲಿ. ಮೇಲಧಿಕಾರಿಗಳ ನಂಬಿಕೆ ಗಳಿಸುವ ಸಮಯ ಇದು. ಪ್ರಮೋಷನ್ ಅಥವಾ ಇಂಕ್ರಿಮೆಂಟ್ ನಿಧಾನವಾದರೂ ಅದು ಖಚಿತವಾಗಿ ಸಿಗುತ್ತೆ. ವಾವ್, ದಟ್ಸ್ ಗ್ರೇಟ್. ಉದ್ಯೋಗ ಹುಡುಕುತ್ತಿರುವವರೆಗೂ ಇದೇ ಅನ್ವಯ ಅಲ್ವಾ? ಸಂದರ್ಶನಗಳಲ್ಲಿ ತಕ್ಷಣದ ಫಲಿತಾಂಶ ಸಿಗದೆ ಹೋದ್ರೂ ನಿರಾಸೆಗೊಳ್ವೆ ನಿಧಾನವಾಗಿ ಮುಂದುವರಿಬೇಕು. ಹೌದು ಹೌದು. ಆದ್ರೆ ವ್ಯಾಪಾರಿಗಳ ವಿಚಾರದಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಈ ಸೋರ್ಸ್ನಲ್ಲಿದೆ. ಕುಜ ಅಂದ್ರೆ ಮಂಗಳನು 11ನೇ ಮನೆಗೆ ಬರೋದ್ರಿಂದ ಲಾಭ ಹೆಚ್ಚುತ್ತದೆ ಅಂತ ಲೆಕ್ಕಾಚಾರಗಳು ಹೇಳ್ತಿವೆ. ಹಳೆಯ ಬಾಕಿಗಳು ವಸೂಲಿಯಾಗ್ತವೆ, ಕಸ್ಟಮರ್ಸಿಂದ ಬ್ಯುಸಿಯಾಗಿರ್ತಾರೆ, ಹೊಸ ವ್ಯಾಪಾರ ಶುರು ಮಾಡಲು ಸಣ್ಣ ಮಟ್ಟದಲ್ಲಿ ಇದು ಒಳ್ಳೆಯ ಸಮಯ ಅಂತ ಹೇಳಲಾಗಿದೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಗೊಂದಲ ಶುರುವಾಗ್ತಿರೋದು. ಓಹೋ, ಆ ಗೊಂದಲ ಏನು ಅಂತ ನಾನು ಊಹಿಸಬಲ್ಲೆ. ಕುಜನು ಲಾಭ ತರುವಾಗ ಹೊಸ ವ್ಯಾಪಾರಕ್ಕೆ ದೊಡ್ಡ ಸಾಲಗಳನ್ನು ಅಥವಾ ರಿಸ್ಕನ್ನು ಏಕೆ ತೆಗೆದುಕೊಳ್ಳಬಾರದು ಅಂತ ತಾನೆ? ಹೌದು, ಎಕ್ಸಾಕ್ಟ್ಲಿ. ಕುಜ ಅಂದ್ರೇನೆ ಅಗ್ರೆಷನ್, ಆಕ್ಷನ್. ಆತ 11ನೇ ಮನೆಯಲ್ಲಿದ್ದು ಲಾಭ ತರ್ತಾನೆ ಅಂತ ಕನ್ಫರ್ಮ್ ಆದ್ಮೇಲೆ ದೊಡ್ಡ ಹೆಜ್ಜೆ ಇಡೋಕೆ, ದೊಡ್ಡ ಲೋನ್ ಮಾಡೋಕೆ ಜನ ಯಾಕೆ ಹಿಂದೇಟು ಹಾಕ್ಬೇಕು? ಇದನ್ನ ನಾವು ವಿಶಾಲವಾದ ದೃಷ್ಟಿಕೋನದಿಂದ ನೋಡಿದಾಗ, ಅಂದ್ರೆ ಆ ಬಿಗ್ ಪಿಕ್ಚರ್ ನೋಡಿದಾಗ ಅದರ ಹಿಂದಿನ ಲಾಜಿಕ್ ಅರ್ಥ ಆಗುತ್ತೆ. ಓಕೆ, ಹೇಳಿ. ಕುಜನಿಂದ ಲಾಭ ಬರುವುದು ಖಚಿತ. ಆದ್ರೆ ಕುಜ ಕೊಡುವ ಲಾಭದ ವೇಗಕ್ಕೂ ಈ ತಿಂಗಳ ಒಟ್ಟಾರೆ ಥೀಮಾದ ಆ ನಿಧಾನವೇ ಪ್ರಧಾನ ಅನ್ನೋದಕ್ಕೂ ಒಂದು ಘರ್ಷಣೆ ಇದೆ. ಓ, ಅಂದ್ರೆ ಕ್ಲಾಶ್ ಆಗುತ್ತಾ? ಹೌದು. ಲಾಭದ ಮನೆಯಲ್ಲಿ ಶನಿಯೂ ಇದ್ದಾನೆ, ಆತ ನಿಧಾನ. ಜೊತೆಗೆ ರಾಶಿಯಾಧಿಪತಿ ಶುಕ್ರ ಏಪ್ರಿಲ್ 19ರವರೆಗೆ 12ನೇ ಮನೆಯಲ್ಲಿ ದುರ್ಬಲನಾಗಿದ್ದಾನೆ. ಒಬ್ಬ ವ್ಯಕ್ತಿ ದೊಡ್ಡ ಸಾಲ ಮಾಡಿದಾಗ ಕುಜನ ಎನರ್ಜಿಯಿಂದ ಆ ಸಾಲ ಸಿಗ್ಬೋದು. ಆದರೆ ಶುಕ್ರನ ದುರ್ಬಲತೆಯಿಂದಾಗಿ ಆ ಪ್ರೆಷರನ್ನ ಹ್ಯಾಂಡಲ್ ಮಾಡುವ ದೈಹಿಕ ಮತ್ತು ಮಾನಸಿಕ ಶಕ್ತಿ ಆ ವ್ಯಕ್ತಿಗಿರೋದಿಲ್ಲ. ಮೇಕ್ ಸೆನ್ಸ್. ಅತಿಯಾದ ಆತ್ಮವಿಶ್ವಾಸದಿಂದ ದೊಡ್ಡ ರಿಸ್ಕ್ ತಗೊಂಡ್ರೆ ಲಾಭ ಬಂದ್ರೂ ಆ ಹಣವೆಲ್ಲ ಸಾಲ ತೀರ್ಸಲು ಅಥವಾ 12ನೇ ಮನೆಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳಿಗೆ ಹೋಗ್ಬಿಡುತ್ತೆ. ಓಹೋ, ಅಂದ್ರೆ ಹಣ ಬರೋದು ಎಷ್ಟು ಮುಖ್ಯವೋ ಆ ಬರೋ ಹಣ ನಿಲ್ಲುವಷ್ಟು ಗಟ್ಟಿ ತಳಪಾಯ ಇದೆಯಾ ಅಂತ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಎಕ್ಸಾಕ್ಟ್ಲಿ. ಅದಕ್ಕೆ ಸಣ್ಣ ಮಟ್ಟದಲ್ಲಿ ಶುರು ಮಾಡಿ ಬುನಾದಿಯನ್ನ ಗಟ್ಟಿ ಮಾಡ್ಕೊಳ್ಳೋದು ಜಾಣತನ. ಇನ್ನು ಲಾಭದ ಬಗ್ಗೆ ಮಾತನಾಡುವಾಗ ಆ ಹಣ ಎಲ್ಲಿಗೆ ಹೋಗುತ್ತೆ ಮತ್ತು ಅದನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಕಡೆಗಣಿಸುವಂತೆ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಹಣಕಾಸಿನ ಸ್ಥಿತಿ ಈ ತಿಂಗಳು ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಅಂತ ಮೂಲಗಳು ಹೇಳ್ತಿವೆ. ಬಹುಮೂಲಗಳಿಂದ ಅಂದ್ರೆ ಮಲ್ಟಿಪಲ್ ಸೋರ್ಸಸ್ ಇಂದ ಆದಾಯ ಬರುವ ಲಕ್ಷಣಗಳಿವೆ. ಇದಕ್ಕೆ ಬುಧನ ಪ್ಲಾನಿಂಗ್ ಬಹಳ ಸಹಾಯಕಾರಿ ಅಂತ ವಿಶ್ಲೇಷಣೆ ತಿಳಿಸುತ್ತೆ. ನಿಜ. ಆದರೆ ನಾವು ಆಗ್ಲೇ ಚರ್ಚಿಸಿದ ಹಾಗೆ ಏಪ್ರಿಲ್ 14ರ ನಂತರ ಸೂರ್ಯನು 11ನೇ ಮನೆಯಿಂದ 12ನೇ ಮನೆಗೆ ಹೋಗೋದನ್ನ ಮರೆಯುವಂತಿಲ್ಲ. ಹೌದು, ಆ ಶಿಫ್ಟ್. 11ನೇ ಮನೆ ಲಾಭವಾದರೆ 12ನೇ ಮನೆ ಖರ್ಚು. ಸೂರ್ಯನಂತಹ ಬಲಿಷ್ಠ ಗ್ರಹ ಖರ್ಚಿನ ಮನೆಗೆ ಹೋದಾಗ ಸಣ್ಣಪುಟ್ಟ ಖರ್ಚುಗಳು ಬರೋದಿಲ್ಲ. ಮತ್ತೆ ಬದಲಾಗಿ ವಾಹನ, ಎಲೆಕ್ಟ್ರಾನಿಕ್ಸ್ ಮತ್ತು ಮನೆ ಅಲಂಕಾರದಂತಹ ದೊಡ್ಡ ದೊಡ್ಡ ಖರ್ಚುಗಳು ಎದುರಾಗುತ್ತವೆ. ಆದಾಯ ಎಷ್ಟೇ ಚೆನ್ನಾಗಿ ಬಂದ್ರೂ ಈ ಸಮಯದಲ್ಲಿ ಬಜೆಟ್ ಅನ್ನೋ ಅಸ್ತ್ರವನ್ನು ಬಳಸಲೇಬೇಕು. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಇದನ್ನ ನಾವು ಒಂದು ಡ್ಯಾಮ್ ಅಥವಾ ಅಣೆಕಟ್ಟಿಗೆ ಹೋಲಿಸ್ಬೋದು ಅಂತ ನನ್ಗನ್ಸ್ತಿದೆ. ಡ್ಯಾಮ್, ಓಕೆ, ಹೇಗೆ ಅಂತ ವಿವರಿಸಿ. ಆದಾಯ ಅನ್ನೋದು ಆ ಡ್ಯಾಮ್ಗೆ ಬರ್ತಿರೋ ಮಳೆ ನೀರು. ಏಪ್ರಿಲ್ 13ರವರೆಗೆ 11ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಆ ಡ್ಯಾಮ್ ಮೈದುಂಬಿ ತುಂಬುತ್ತೆ. ಆದ್ರೆ 14ನೇ ತಾರೀಖಿನ ನಂತರ ಸೂರ್ಯ 12ನೇ ಮನೆಗೆ ಹೋದಾಗ ಆ ಡ್ಯಾಮ್ನ ಕ್ರೆಸ್ಟ್ ಗೇಟ್ ಓಪನ್ ಆಗುತ್ತೆ. ನೀರು ರಭಸವಾಗಿ ಹೊರಗೆ ಹೋಗೋಕೆ ಶುರುವಾಗತ್ತೆ. ಓಹೋ, ಪರ್ಫೆಕ್ಟ್. ಆ ನೀರು ಪೋಲಾಗದಂತೆ ತಡೆಯಲು, ಆ ಖರ್ಚೆಂಬ ಪ್ರವಾಹವನ್ನು ಕಂಟ್ರೋಲ್ ಮಾಡಲು ಆ ಬಜೆಟ್ ಅನ್ನೋ ಬ್ಯಾರಿಕೇಡ್ ಅಥವಾ ಕಾಲುವೆಗಳನ್ನು ನಾವು ಕಟ್ಲೇಬೇಕು. ಇಲ್ಲದಿದ್ರೆ ತಿಂಗಳ ಕೊನೆಗೆ ಡ್ಯಾಮ್ ಸಂಪೂರ್ಣ ಖಾಲಿಯಾಗುವ ಅಪಾಯ ಇರುತ್ತೆ. ಭವ್ಯವಾದ ಕಲ್ಪನೆ. ಇದು ಜನರಿಗೆ ಸುಲಭವಾಗಿ ಅರ್ಥವಾಗುತ್ತೆ. ಖರ್ಚುಗಳನ್ನು ನಿಯಂತ್ರಿಸುವ ಜೊತೆಗೆ ಆಸ್ತಿಯ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಒಂದು ಸಕಾರಾತ್ಮಕ ಬೆಂಬಲವಿದೆ ಈ ತಿಂಗಳು. ಪ್ರಾಪರ್ಟಿ ತಗೊಳ್ಳೋದಾ? ಹೌದು. ಮನೆ ಅಥವಾ ಫ್ಲಾಟ್ ಖರೀದಿಸಲು ಇದು ಉತ್ತಮ ಅವಕಾಶ. ನಿಂತು ಹೋಗಿದ್ದ ಕಟ್ಟಡ ನಿರ್ಮಾಣ ಕಾರ್ಯಗಳು ಮರುಪ್ರಾರಂಭವಾಗ್ತವೆ. ಆದ್ರೂ 12ನೇ ಮನೆಯ ಪ್ರಭಾವ ಇರೋದ್ರಿಂದ ಒಂದು ಸಣ್ಣ ಎಚ್ಚರಿಕೆ ಅಗತ್ಯ. ಏನ್ ಎಚ್ಚರಿಕೆ? 12ನೇ ಮನೆ ಕೇವಲ ಖರ್ಚು ಮಾತ್ರವಲ್ಲ, ಅದು ಗುಪ್ತ ಶತ್ರುಗಳು ಮತ್ತು ಕಾನೂನು ತೊಡಕುಗಳನ್ನು ಸಹ ಪ್ರತಿನಿಧಿಸುತ್ತೆ. ಹಾಗಾಗಿ ಪ್ರಾಪರ್ಟಿ ಕಾಗದ ಪತ್ರಗಳು ಮತ್ತು ಕಾನೂನು ಸಲಹೆಗಳ ಬಗ್ಗೆ ಅತ್ಯಂತ ಜಾಗರೂಕತೆ ಇರಬೇಕು. ಯಾವುದೇ ಡಾಕ್ಯುಮೆಂಟ್ ಸೈನ್ ಮಾಡುವ ಮುನ್ನ 2 ಬಾರಿ ಪರಿಶೀಲಿಸುವುದು ಒಳಿತು.
ಖಂಡಿತ 12ನೇ ಮನೆಯ ಪ್ರಭಾವ ಎಷ್ಟೆಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ನಿಜ. ಈಗ ಖರ್ಚುಗಳು ಹೆಚ್ಚಾದಾಗ ಆ ಡ್ಯಾಮಿಂದ ನೀರು ಹೊರಹೋಗ್ತಿರುವಾಗ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಹೂಡಿಕೆಗಳ ಬಗ್ಗೆ ಗಮನ ಹರಿಸುವುದು ಅನಿವಾರ್ಯ ಅಲ್ವಾ? ಹೌದು, ನಾವದನ್ನ ಪ್ಲಾನ್ ಮಾಡಲೇಬೇಕು. ಹೂಡಿಕೆಗಳ ಬಗ್ಗೆ ಲೆಕ್ಕಾಚಾರಗಳು ಬಹಳ ಸ್ಪಷ್ಟವಾಗಿವೆ ಸೋರ್ಸ್ನಲ್ಲಿ. 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ದೀರ್ಘಕಾಲೀನ ಹೂಡಿಕೆಗಳು ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬೆಸ್ಟ್ ಅಂತ ಹೇಳಿದ್ದಾರೆ. ಚಿನ್ನ, ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, ಇನ್ಶೂರೆನ್ಸ್ ಮತ್ತು ನಿವೃತ್ತಿ ಯೋಜನೆಗಳಂತಹ ಸುರಕ್ಷಿತ ಹೂಡಿಕೆಗಳತ್ತ ಮುಖ ಮಾಡಬೇಕು. ಹೈ ರಿಸ್ಕ್ ಇರುವ ಶೇರ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಂತಹ ಹೂಡಿಕೆಗಳ ಸಹವಾಸವೇ ಬೇಡ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಅದಕ್ಕೆ ಕಾರಣ ಶನಿಯ ಮೂಲತತ್ವ. ಶನಿ ಎಂದರೆ ನಿಧಾನ, ಸ್ಥಿರತೆ, ವಯಸ್ಸು ಮತ್ತು ದೀರ್ಘಕಾಲೀನ ಫಲ. ಹೌದು ಹೌದು. ಆತುರದ ರಾತ್ರೋರಾತ್ರಿ ಶ್ರೀಮಂತರಾಗುವ ಸ್ಕೀಮ್ಗಳ ಶನಿಗೆ ಇಷ್ಟವಾಗುವುದಿಲ್ಲ. ಶನಿಯು ಶಿಸ್ತನ್ನು ಅಪೇಕ್ಷಿಸುತ್ತಾನೆ. ಹಣವನ್ನು ಕೂಡಿಡುವ ಶಿಸ್ತು ಇದ್ರೆ ಮಾತ್ರ ಆತ ಲಾಭವನ್ನು ಕರುಣಿಸುತ್ತಾನೆ. ಓಕೆ. ಇದೇ ನಿಯಮ ಆರೋಗ್ಯಕ್ಕೂ ಅನ್ವಯಿಸುತ್ತೆ ಗೊತ್ತಾ? ಆರ್ಥಿಕ ಅಶಿಸ್ತು ಇದ್ರೆ ಆ ಹಣದ ಚಿಂತೆ ಮತ್ತು ಕೆಲಸದ ಒತ್ತಡ ನೇರವಾಗಿ ಮಾನಸಿಕ ಆಯಾಸ ಮತ್ತು ನಿದ್ರಾಹೀನತೆಗೆ ದಾರಿ ಮಾಡಿಕೊಡುತ್ತೆ. ಓ, ನಿದ್ರಾಹೀನತೆ ಮತ್ತು ಆಯಾಸದ ಬಗ್ಗೆ ಮಾತನಾಡುವಾಗ ಮತ್ತೊಮ್ಮೆ ಆ 12ನೇ ಮನೆಯ ಶುಕ್ರನ ಪಾತ್ರ ಮುಂದೆ ಬರುತ್ತೆ ಅಲ್ವಾ? ಹೌದು, ಖಂಡಿತ. ಶುಕ್ರ ಎಂದರೆ ನಮ್ಮ ದೇಹದ ಚೈತನ್ಯ, ವಿಟಾಲಿಟಿ ಮತ್ತು ಕಂಫರ್ಟ್. ಆತ ಏಪ್ರಿಲ್ 19ರವರೆಗೆ 12ನೇ ಮನೆಯಲ್ಲಿ ಅಂದ್ರೆ ವ್ಯಯಸ್ಥಾನದಲ್ಲಿರ್ತಾನೆ. ಚೈತನ್ಯದ ಗ್ರಹವೇ ನಷ್ಟದ ಮನೆಯಲ್ಲಿದ್ದಾಗ ದೇಹಕ್ಕೆ ಎಲ್ಲಿಲ್ಲದ ಆಯಾಸವಾಗುತ್ತೆ, ಎನರ್ಜಿ ಲೆವೆಲ್ ಡ್ರಾಪ್ ಆಗುತ್ತೆ. ಇದೇ ಕಾರಣಕ್ಕೆ ಸಣ್ಣಪುಟ್ಟ ಕೆಲಸಗಳಿಗೂ ಹೆಚ್ಚು ಸುಸ್ತಾದಂತೆ ಫೀಲ್ ಆಗುತ್ತೆ. ಅಂದ್ರೆ ಆಸ್ಟ್ರಾಲಜಿ ಅಂದ್ರೆ ಬರೀ ಗ್ರಹಗಳು, ನಕ್ಷತ್ರಗಳು, ಭವಿಷ್ಯ ಅಂತ ಅನ್ಕೊಂಡಿದ್ದವರಿಗೆ ಈ ವಿಶ್ಲೇಷಣೆ ಒಂದು ದೊಡ್ಡ ಕಣ್ಣು ತೆರೆಸುವ ವಿಚಾರ ಅಂತ ನನ್ಗನಿಸ್ತಿದೆ. ಖಂಡಿತವಾಗಿಯೂ. ವೃತ್ತಿಜೀವನದ ಒತ್ತಡವನ್ನು ನಿರ್ವಹಿಸಲು, ಆ 12ನೇ ಮನೆಯ ಎನರ್ಜಿ ಡ್ರೈನನ್ನು ತಡೆಯಲು ನೇರವಾಗಿ ಲಘು ವ್ಯಾಯಾಮ, ಬ್ರಿಸ್ಕ್ ವಾಕಿಂಗ್, ಉಸಿರಾಟದ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡಬೇಕು ಅಂತ ಸೋರ್ಸ್ನಲ್ಲಿ ಸೂಚಿಸಲಾಗಿದೆ. ಎಷ್ಟು ಪ್ರಾಯೋಗಿಕವಾದ ಸಲಹೆ ಅಲ್ವಾ? ಇದು ಜ್ಯೋತಿಷ್ಯವು ಹೇಗೆ ಮಾನವನ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮವನ್ನು ಸಂಪರ್ಕಿಸುತ್ತೆ ಅನ್ನೋದನ್ನು ತೋರಿಸುತ್ತೆ. ಜ್ಯೋತಿಷ್ಯ ಕೇವಲ ನಾಳೆ ಏನಾಗುತ್ತೆ ಎಂದು ಹೇಳುವ ಸಾಧನವಲ್ಲ, ಅದೊಂದು ಜೀವನ ಶೈಲಿಯ ಮಾರ್ಗದರ್ಶಿ. ಹೌದು, ಅ ಲೈಫ್ ಸ್ಟೈಲ್ ಗೈಡ್. 12ನೇ ಮನೆಯಿಂದಾಗಿ ಒತ್ತಡ ಬರುತ್ತೆ ಎಂದು ಮುಂಚಿತವಾಗಿಯೇ ತಿಳಿದಾಗ ಆ ಒತ್ತಡವನ್ನು ನಿಭಾಯಿಸಲು ನಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇರುತ್ತೆ. ಸರಿಯಾದ ಡಯಟ್ ಮತ್ತು ಉಸಿರಾಟದ ವ್ಯಾಯಾಮಗಳು ನರಮಂಡಲವನ್ನು ಶಾಂತಗೊಳಿಸಿ ನಿದ್ರಾಹೀನತೆಯನ್ನು ದೂರ ಮಾಡುತ್ತವೆ. ಅದ್ಭುತವಾದ ವಿಶ್ಲೇಷಣೆ ಇದು. ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಆತನ ಸುತ್ತಲಿನ ಪರಿಸರ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆಯೂ ನಾವು ಗಮನ ಹರಿಸಬೇಕು. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಆರ್ಥಿಕ ಮತ್ತು ವೃತ್ತಿಪರ ಒತ್ತಡಗಳು ನೇರವಾಗಿ ಕುಟುಂಬದ ಮೇಲೆ ಪರಿಣಾಮ ಬೀರ್ತವೆ. ಆದ್ರೆ ಈ ವಿಶ್ಲೇಷಣೆಯಲ್ಲಿರೋ ಸಕಾರಾತ್ಮಕ ವಿಚಾರ ಏನಂದ್ರೆ, ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಒಟ್ಟಾರೆಯಾಗಿ ಪರಸ್ಪರ ಬೆಂಬಲ ಇರುತ್ತೆ. ಗಂಡ ಹೆಂಡತಿ ಇಬ್ರೂ ತಮ್ಮ ತಮ್ಮ ಒತ್ತಡಗಳ ನಡುವೆಯೂ ಒಬ್ರಿಗೊಬ್ರು ಆಸರೆಯಾಗಿ ನಿಲ್ತಾರೆ. ಹೌದು, ಮತ್ತು ಪ್ರೀತಿಯಲ್ಲಿರುವರ ಪಾಲಿಗೂ ಇದು ಸಂವಹನ ಅಂದ್ರೆ ಕಮ್ಯುನಿಕೇಷನ್ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಸಮಯ ಇದು. ಅಂದ್ರೆ ಮಾತುಕತೆ ಮುಖ್ಯ. ಎಕ್ಸಾಕ್ಟ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ಹೇಗಿರುತ್ತಂದ್ರೆ, ಪರೀಕ್ಷೆ, ಪ್ರಾಜೆಕ್ಟ್, ಇಂಟರ್ವ್ಯೂಗಳಲ್ಲಿ ಅವರು ತೀವ್ರವಾಗಿ ಬ್ಯುಸಿಯಾಗಿರ್ತಾರೆ. ಶನಿಯ ಪ್ರಭಾವ ಇರೋದ್ರಿಂದ ಯಾವ ವಿದ್ಯಾರ್ಥಿ ಶಿಸ್ತು ಮತ್ತು ಸಮಯ ಪಾಲನೆಯನ್ನು ರೂಢಿಸಿಕೊಳ್ತಾನೋ ಆತ ಮಾತ್ರ ಆ ಒತ್ತಡವನ್ನು ಮೀರಿ ಯಶಸ್ಸು ಗಳಿಸಲು ಸಾಧ್ಯ. ರೈಟ್. ಮಹಿಳೆಯರ ವಿಚಾರದಲ್ಲಿ ಈ ಗ್ರಹಗತಿಗಳು ತರುವ ಬದಲಾವಣೆಗಳು ಸಾಕಷ್ಟು ಕುತೂಹಲಕಾರಿಯಾಗಿವೆ. ಆಕ್ಚುಲಿ ಹೌದು. ಮನೆ, ಉದ್ಯೋಗ ಮತ್ತು ವ್ಯಾಪಾರದ ಜವಾಬ್ದಾರಿಗಳನ್ನು ಏಕಕಾಲದಲ್ಲಿ ನಿಭಾಯಿಸಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅವರಿಗೆ ಹೆಚ್ಚಿನ ಒತ್ತಡ ಉಂಟಾಗಬಹುದು. ಮಲ್ಟಿಟಾಸ್ಕಿಂಗ್ ಮಾಡೋದ್ರಿಂದ ದೈಹಿಕ ಆಯಾಸ ಗ್ಯಾರಂಟಿ. ಹೌದು. ಅವರಿಗೆ ಕುಟುಂಬದ ಬೆಂಬಲ ಮತ್ತು ಸರಿಯಾದ ಪ್ಲಾನಿಂಗ್ ಅತ್ಯಗತ್ಯ. ಆದ್ರೆ ರಿಲೀಫ್ ಸಿಗುವ ವಿಚಾರ ಏನಂದ್ರೆ, ಏಪ್ರಿಲ್ 20ರ ನಂತರ ರಾಶ್ಯಾಧಿಪತಿ ಶುಕ್ರನು 12ನೇ ಮನೆಯಿಂದ ಹೊರಬಂದು ನೇರವಾಗಿ ಜನ್ಮರಾಶಿಗೆ ಪ್ರವೇಶಿಸುತ್ತಾನೆ. ಆಗ ಪರಿಸ್ಥಿತಿ ಸಂಪೂರ್ಣ ತಿಳಿಯಾಗುತ್ತದೆ. ಆ ಕಳೆದುಹೋದ ಎನರ್ಜಿ ಮತ್ತೆ ಮರಳಿ ಬರುತ್ತೆ. ಏಪ್ರಿಲ್ 20ರ ನಂತರ ಬರುವ ಆ ಎನರ್ಜಿ ಶಿಫ್ಟ್ ನಿಜಕ್ಕೂ ಸಮಾಧಾನಕರ. ಇನ್ನು ಈ ಇಡೀ ತಿಂಗಳ ಒತ್ತಡಗಳನ್ನು ಗ್ರಹಗಳ ನಕಾರಾತ್ಮಕ ಪ್ರಭಾವಗಳನ್ನು ಸರಿದೂಗಿಸಲು ಕೆಲವು ಪರಿಹಾರಗಳನ್ನು ಅಂದ್ರೆ ರೆಮಿಡೀಸ್ ಅನ್ನು ಕೂಡ ಸೂಚಿಸಲಾಗಿದೆ.
ಓ, ಆ ರೆಮಿಡೀಸ್ ಏನು ಅಂತ ಹೇಳಿ. ಶನಿವಾರದಂದು ಹನುಮಾನ್ ಮತ್ತು ಶನಿ ದೇವಾಲಯಗಳಿಗೆ ಭೇಟಿ ನೀಡುವುದು, ಕಪ್ಪು ಎಳ್ಳು ದಾನ ಮಾಡುವುದು ಮತ್ತು ಶನಿಗೆ ತೈಲಾಭಿಷೇಕ ಮಾಡುವುದು ಇದರಲ್ಲಿ ಪ್ರಮುಖವಾದವು. ಓಕೆ. ಆರ್ಥಿಕ ಶ್ರೇಯಸ್ಸಿಗಾಗಿ ಲಕ್ಷ್ಮೀ ಮತ್ತು ಶಿವನ ಪೂಜೆ ಹಾಗೂ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ಮತ್ತು ಗಾಯತ್ರಿ ಜಪ ಮಾಡುವುದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಎಂದು ಉಲ್ಲೇಖಿಸಲಾಗಿದೆ. ಅಂದಹಾಗೆ ಆಸಕ್ತರಿಗಾಗಿ 30 ದಿನಗಳ ಆಸ್ಟ್ರಾಲಜಿ ಬಿಸಿನೆಸ್ ಕೋರ್ಸ್ ಕೂಡ ಲಭ್ಯವಿರುವ ಬಗ್ಗೆ ಮಾಹಿತಿಯಲ್ಲಿ ಸೇರಿಸಲಾಗಿದೆ. ಗೊತ್ತಾ, ಈ ಪರಿಹಾರಗಳ ಬಗ್ಗೆ ಮಾತ್ನಾಡುವಾಗ ನನ್ಗೊಂದು ವಿಚಾರ ಹೊಳಿತಿದೆ. ಏನು? ಇದು ಆಕ್ಚುಲಿ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಈ ಪರಿಹಾರಗಳು ಕೇವಲ ಧಾರ್ಮಿಕ ಆಚರಣೆಗಳೋ ಅಥವಾ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಒಂದು ದಿನಚರ್ಯೆಯ ಶಿಸ್ತೋ, ಲೈಕ್ ಇದನ್ನ ಸೈಕಲಾಜಿಕಲ್ ರೂಟೀನ್ ಅಂತ ಕರೀಬಹುದೇ? ಖಂಡಿತ ಕರೆಯಬಹುದು. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ನೀರು ಅರ್ಪಿಸ್ತಾನೆ ಅಂದ್ರೆ ವಾಸ್ತವದಲ್ಲಿ ಆತ ತನ್ನ ನಿದ್ರಾಹೀನತೆಯ ಚಕ್ರವನ್ನು ಮುರಿತಿದ್ದಾನೆ ಎಂದರ್ಥ. ಹೌದು. ಆತ ಪ್ರಕೃತಿಯೊಂದಿಗೆ ಬೆರೀತಿದ್ದಾನೆ, ತನ್ನ ದಿನವನ್ನು ಒಂದು ಶಿಸ್ತಿನಿಂದ ಆರಂಭಿಸ್ತಿದ್ದಾನೆ. ಇದು ಆ ವ್ಯಕ್ತಿಯ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಶನಿಗೆ ಎಳ್ಳು ದಾನ ಮಾಡುವುದು ಅಥವಾ ದೇವಸ್ಥಾನಕ್ಕೆ ಹೋಗುವುದು ಆ ವ್ಯಕ್ತಿಯಲ್ಲಿ ವಿನಯಶೀಲತೆಯನ್ನು, ತಾಳ್ಮೆಯನ್ನು ಬೆಳೆಸುತ್ತೆ. ವಾವ್, ದಟ್ಸ್ ಡೀಪ್. ಹಾಗಾದರೆ ಇವೆಲ್ಲದರ ಒಟ್ಟಾರೆ ಅರ್ಥವೇನು? ಏಪ್ರಿಲ್ 2026 ವೃಷಭ ರಾಶಿಯವರ ಪಾಲಿಗೆ ಕೇವಲ ಲಾಭ ನಷ್ಟದ ತಿಂಗಳಲ್ಲ. ತಿಂಗಳು. ಆ ಡ್ಯಾಂನ ಗೇಟುಗಳನ್ನು ನಿಯಂತ್ರಿಸಲು ಬಜೆಟ್ ನಿರ್ವಹಣೆ ಮಾಡುವುದು, ಶನಿಗೆ ಇಷ್ಟವಾಗುವಂತೆ ಸೇಫ್ ಆಗಿರುವ ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡುವುದು, ರೈಟ್, ಮತ್ತು 12ನೇ ಮನೆಯ ಒತ್ತಡವನ್ನು ಎದುರಿಸಲು ವ್ಯಾಯಾಮ ಹಾಗೂ ಧ್ಯಾನವನ್ನು ಅಳವಡಿಸಿಕೊಳ್ಳುವುದು ಇದೆಲ್ಲ ಈ ತಿಂಗಳ ಯಶಸ್ಸಿನ ಗುಟ್ಟು ಅಂತ ಹೇಳಬಹುದು. ಸಂಪೂರ್ಣವಾಗಿ ಒಪ್ಪುವಂತಹ ಮಾತು. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆಯನ್ನು ನಾವೆಲ್ಲರೂ ನೆನಪಿನಲ್ಲಿಡಬೇಕು. ಏನು ಆ ಎಚ್ಚರಿಕೆ? ಈ ಇಡೀ ವಿಶ್ಲೇಷಣೆಯು ಸಾಮಾನ್ಯ ಗೋಚಾರ ಫಲಗಳನ್ನ ಆಧರಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಜಾತಕ, ಅವರ ಲಗ್ನ ಮತ್ತು ದಶಾಗಳು ವಿಭಿನ್ನವಾಗಿರುತ್ತವೆ. ಅಂದ್ರೆ ಎಲ್ರಿಗೂ ಸೇಮ್ ಇರಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ಈ ಫಲಗಳು, ತೀವ್ರತೆಗಳು ಪ್ರತಿಯೊಬ್ಬರಿಗೂ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿರಬಹುದು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ನಾವು ಮೂಲಗಳ ಮಾಹಿತಿಯನ್ನು ಮಾತ್ರ ಇಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಖಂಡಿತ. ಅದೊಂದು ಅತಿ ಮುಖ್ಯವಾದ ಸೂಚನೆ. ಈ ಸುದೀರ್ಘವಾದ ಮತ್ತು ಕುತೂಹಲಕಾರಿಯಾದ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಅದ್ಭುತವಾದ ವಿಚಾರವಿದೆ. ಹೇಳಿ. ಒಂದು ನಿರ್ದಿಷ್ಟ ತಿಂಗಳು ನಿಧಾನ ಮತ್ತು ಸ್ಥಿರವಾಗಿರುವುದೆಂದು ನಮಗೆ ಮುಂಚಿತವಾಗಿ ತಿಳಿದಿರುವುದು ಲೈಕ್ ನಮ್ಮನ್ನು ಮಾನಸಿಕವಾಗಿ ಹೆಚ್ಚು ತಾಳ್ಮೆಯಿಂದ ಇರುವಂತೆ ಮಾಡುತ್ತದೆಯೇ? ಇಂಟ್ರೆಸ್ಟಿಂಗ್ ಥಾಟ್. ಜ್ಯೋತಿಷ್ಯವು ಕೇವಲ ಭವಿಷ್ಯವನ್ನು ಹೇಳುತ್ತದೆಯೋ ಅಥವಾ ಇಂದಿನ ಈ ಫಾಸ್ಟ್ ಫಾರ್ವರ್ಡ್ ಅತಿ ವೇಗದ ಜಗತ್ತಿನಲ್ಲಿ ನಾವು ತಾಳ್ಮೆಯಿಂದಿರಲು ಒಂದು ಮಾನಸಿಕ ಕಾರಣವನ್ನು ನೀಡಿ ನಾವೇ ಆ ಯಶಸ್ಸನ್ನು ಸೃಷ್ಟಿಸುವಂತೆ ಮಾಡುತ್ತದೆಯೋ? ವಾಟ್ ಅ ಕ್ವೆಶ್ಚನ್. ಆ ತಾಳ್ಮೆಯ ಮ್ಯಾರಥಾನ್ ಓಟದಲ್ಲಿ ನಾವೆಲ್ಲರೂ ನಮ್ಮದೇ ಆದ ಗುರಿಯನ್ನು ಅತ್ಯಂತ ಸ್ಥಿರವಾಗಿ ತಲುಪಲು ಈ ಕಾಸ್ಮಿಕ್ ಅರಿವು ಖಂಡಿತ ಸಹಾಯ ಮಾಡುತ್ತೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ.